ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಚರ್ಚೆಗೆ ಅಂದ್ರೆ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ಎಲ್ಲರಿಗೂ ಅತ್ಯುತ್ಸಾಹದ ಸ್ವಾಗತ. ನಾವು ದಿನಾಲೂ ಎಷ್ಟೊಂದು ನಿರ್ಧಾರಗಳನ್ನ ತಗೋತೀವಿ ಅಲ್ವಾ? ಬೆಳಗ್ಗೆ ಎದ್ದು ಯಾವ ಬಟ್ಟೆ ಹಾಕ್ಕೊಳ್ಬೇಕು ಅನ್ನೋದರಿಂದ ಹಿಡಿದು ನಮ್ಮ ಕೆರಿಯರ್ನಲ್ಲಿ ಯಾವ ಹೆಜ್ಜೆ ಇಡಬೇಕು ಅನ್ನೋವರೆಗೂ ನೂರಾರು ನಿರ್ಧಾರಗಳು. ಹೌದು, ಖಂಡಿತ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಿರ್ಧಾರಗಳೇ ತುಂಬಿವೆ. ಎಕ್ಸಾಕ್ಟ್ಲಿ. ಆದರೆ ಒಮ್ಮೆ ಯೋಚನೆ ಮಾಡಬೇಕು, ಜೀವನ ಅನ್ನೋ ಈ ಆಟದಲ್ಲಿ ಕೆಲವ್ರು ಮಾತ್ರ ತುಂಬಾ ಬುದ್ಧಿವಂತಿಕೆಯಿಂದ ಚೆಸ್ ಆಡ್ತಿದ್ರೆ, ಮಿಕ್ಕವರಾದ ನಾವೆಲ್ಲ ಬರೀ ಚೆಕರ್ಸ್ ಆಡ್ತಿದ್ಯೋ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಕೆಲವು ಜನರು ಮಾತ್ರ ಎಂತಹ ಕಷ್ಟದ ಪರಿಸ್ಥಿತಿಯನ್ನಾದ್ರೂ ಎಷ್ಟು ಸುಲಭವಾಗಿ ನಿಭಾಯಿಸ್ತಾರೆ. ಅದು ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ. ಇವತ್ತು ನಾವು ಈ ರಹಸ್ಯವನ್ನೇ ಭೇದಿಸಲಿದ್ದೇವೆ. ನಮ್ಮ ಇಂದಿನ ವಿಶ್ಲೇಷಣೆಯ ಮೂಲ ಬಂದು ಟ್ರೈನ್ ಯುವರ್ ಬ್ರೈನ್ ಟು ಔಟ್ಸ್ಮಾರ್ಟ್ ಎನಿ ಸಿಚುವೇಶನ್ ಅನ್ನೋ ಒಂದು ಅದ್ಭುತವಾದ ಆಡಿಯೋ ಬುಕ್ನ ಟ್ರಾನ್ಸ್ಕ್ರಿಪ್ಟ್. ನಮ್ಮ ಇಂದಿನ ಗುರಿ ತುಂಬಾ ಸ್ಪಷ್ಟವಾಗಿದೆ. ಅಂದ್ರೆ ಆ ಶಾರ್ಟ್ಕಟ್ಗಳ ಬಗ್ಗೆ ಅಲ್ವಾ? ಹೌದು. ನಮ್ಮ ಮೆದುಳು ಪ್ರತಿದಿನ ನಿರ್ಧಾರಗಳನ್ನು ತಗೊಳ್ಳುವಾಗ ಶಾರ್ಟ್ಕಟ್ಗಳನ್ನು ಹೇಗೆ ಬಳಸುತ್ತೆ, ಮತ್ತೆ ಆ ಶಾರ್ಟ್ಕಟ್ಗಳ ಬಲೆಯಿಂದ ಹೊರಬಂದು ಸ್ಟ್ರಾಟಜಿಕ್ ಇಂಟೆಲಿಜೆನ್ಸ್ ಅಥವಾ ತಂತ್ರಗಾರಿಕೆಯ ಬುದ್ಧಿವಂತಿಕೆಯನ್ನ ಹೇಗೆ ಬಳಸ್ಕೊಳ್ಬೋದು ಅನ್ನೋದನ್ನ ನಾವು ಅನ್ವೇಷಣೆ ಮಾಡ್ತೀವಿ. ಇದು ತುಂಬಾ ಪ್ರಮುಖವಾದ ಚರ್ಚೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಇಲ್ಲಿ ಒಂದು ಅಚ್ಚರಿಯ ವಿಷಯ ಏನಂದ್ರೆ, ನಮ್ಮ ಮೆದುಳು ನಮ್ಮ ದೇಹದ ಒಟ್ಟು ತೂಕದಲ್ಲಿ ಬರೀ 2% ಇರುತ್ತೆ. ಆದ್ರೆ ಅದು ಬಳಸುವ ಎನರ್ಜಿ ಅಥವಾ ಶಕ್ತಿ ಎಷ್ಟು ಗೊತ್ತಾ? ಬರೋಬ್ಬರಿ 20%. ವಾವ್, 20%! ಹೌದು. ಈ ಅಪಾರ ಶಕ್ತಿಯನ್ನು ಉಳಿಸೋಕೆ ನಮ್ಮ ಮೆದುಳು ಬಹುಪಾಲು ಸಮಯ ಆಟೋಪೈಲಟ್ ಮೋಡ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇದು ಮನುಷ್ಯನ ವಿಕಾಸದ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ಸಹಜವಾದ ಪ್ರಕ್ರಿಯೆ. ಈ ಆಟೋಪೈಲಟ್ ವ್ಯವಸ್ಥೆ ಏನಿದೆ, ಇದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಕಾಡಿನಲ್ಲಿ ಬದುಕಿದ್ದಾಗ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ಬಹಳ ಉಪಯುಕ್ತವಾಗಿತ್ತು. ಅಂದ್ರೆ ತಕ್ಷಣ ರಿಯಾಕ್ಟ್ ಮಾಡೋಕೆ. ಎಕ್ಸಾಕ್ಟ್ ಆಗಿ. ಯೋಚ್ನೆ ಮಾಡಿ, ಪೊದೆಯಲ್ಲಿ ಏನೋ ಸದ್ದು ಕೇಳಿದಾಗ ಅದು ಗಾಳಿಗೆ ಅಲ್ಗಾಡ್ತಿದ್ಯೋ ಅಥವಾ ಅಲ್ಲಿ ಹುಲಿ ಇದೆಯೋ ಅಂತ ಕೂತು ವಿಶ್ಲೇಷಣೆ ಮಾಡ್ತಿದ್ರೆ ಪ್ರಾಣವೇ ಹೋಗ್ಬಿಡ್ತಿತ್ತು. ಹೌದು, ಅಲ್ಲಿ ಲಾಜಿಕ್ ಕೆಲಸ ಮಾಡಲ್ಲ. ಅಪಾಯ ಎದುರಾದಾಗ ತಕ್ಷಣವೇ ಯೋಚಿಸದೆ ಪ್ರತಿಕ್ರಿಯಿಸಲು ಮತ್ತು ಶಕ್ತಿಯನ್ನ ಉಳಿಸಲು ಈ ಶಾರ್ಟ್ಕಟ್ಗಳು ನಮ್ಮ ಮೆದುಳಿಗೆ ಅಗತ್ಯವಿದ್ವು. ಆದ್ರೆ ಇಂದಿನ ಕಾಂಪ್ಲೆಕ್ಸ್ ಆದ ಅಂದ್ರೆ ಅತ್ಯಂತ ಸಂಕೀರ್ಣವಾದ ಜಗತ್ತಿನಲ್ಲಿ ನಾವು ತಗೋಬೇಕಾದ ವ್ಯಾಪಾರ ಅಥವಾ ಹೂಡಿಕೆಯ ಪ್ರಮುಖ ನಿರ್ಧಾರಗಳಿಗೆ ಈ ಹಳೆ ಆಟೋಪೈಲಟ್ ವ್ಯವಸ್ಥೆ ಖಂಡಿತ ಸೂಕ್ತವಲ್ಲ. ಅಂದ್ರೆ ಕಾಡಿನಲ್ಲಿ ಪ್ರಾಣ ಉಳಿಸಿದ ಅದೇ ಶಾರ್ಟ್ಕಟ್ಗಳು ಇವತ್ತು ನಮ್ಮನ್ನ ದಾರಿ ತಪ್ಪಿಸ್ತಿವೆ ಅಂತ. 100ಕ್ಕೆ 100 ಸತ್ಯ. ಕಾರ್ಪೊರೇಟ್ ಮೀಟಿಂಗ್ನಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಆಟೋಪೈಲಟ್ ನಮ್ಮನ್ನ ತಪ್ಪು ನಿರ್ಧಾರಗಳತ್ತ ಕೊಂಡೊಯ್ಯುತ್ತೆ. ಅದಕ್ಕಾಗಿಯೇ ಆ ಮೂಲದಲ್ಲಿ ಹೇಳಿರೋ ಹಾಗೆ ತಂತ್ರಗಾರಿಕೆಯ ಚಿಂತನೆ ಅಥವಾ ಸ್ಟ್ರಾಟಜಿಕ್ ಥಿಂಕಿಂಗ್ ಅನ್ನೋದು ಹುಟ್ಟಿನಿಂದ ಬರುವ ಉಡುಗೊರೆ ಏನಲ್ಲ. ಬದಲಾಗಿ ಅದೊಂದು ನಾವು ಕಲಿಯಬಹುದಾದ ಕೌಶಲ್ಯ. ಇದರ ಮೊದಲ ಹೆಜ್ಜೆಯಾಗಿ ನಾವು ತಂತ್ರಗಾರಿಕೆಯ ಬುದ್ಧಿವಂತಿಕೆಯ 4 ಪ್ರಮುಖ ಸ್ತಂಭಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಆ 4 ಸ್ತಂಭಗಳು ಬಹಳ ಮುಖ್ಯ. ಹೌದು. ಇದರಲ್ಲಿ ಮೊದಲನೇದು ಸಿಸ್ಟಮ್ಸ್ ಥಿಂಕಿಂಗ್, ಅಂದ್ರೆ ವ್ಯವಸ್ಥಿತ ಚಿಂತನೆ. ನಾನಿದನ್ನು ಓದಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಯಾವುದೇ ಸಮಸ್ಯೆಯನ್ನ ಒಂದು ಪ್ರತ್ಯೇಕ ಘಟನೆಯಾಗಿ ನೋಡದೆ ವ್ಯವಸ್ಥೆಯಲ್ಲಿನ ಎಲ್ಲವೂ ಹೇಗೆ ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಅಂತ ನೋಡೋದು. ಅದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಕೊಡಬಹುದು. ಈಗ ಒಂದು ದೊಡ್ಡ ಕಂಪನಿಯಲ್ಲಿ ದಿಢೀರ್ನೆ ಸೇಲ್ಸ್ ಅಥವಾ ಮಾರಾಟ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. ಆಟೋಪೈಲಟ್ ಮೋಡ್ನಲ್ಲಿ ಯೋಚಿಸುವ ಒಬ್ಬ ಮ್ಯಾನೇಜರ್ ಏನ್ ಮಾಡ್ತಾನೆ? ತಕ್ಷಣ ಸೇಲ್ಸ್ ಟೀಮ್ ಮೇಲೆ ರೇಗಾಡ್ತಾನೆ ಅಥವಾ ಅವರಿಗೆ ಇನ್ನೂ ಹೆಚ್ಚಿನ ಟಾರ್ಗೆಟ್ ಕೊಡ್ತಾನೆ. ಅದು ಸಾಮಾನ್ಯವಾಗಿ ಎಲ್ಲೆಡೆ ನಡೆಯುವಂಥದ್ದೇ. ಆದ್ರೆ ಸಿಸ್ಟಮ್ಸ್ ಥಿಂಕಿಂಗ್ ಬಳಸುವ ನಾಯಕ ಆ ರೀತಿ ಮಾಡೋದಿಲ್ಲ. ಅವರು ಇಡೀ ವ್ಯವಸ್ಥೆಯನ್ನು ಗಮನಿಸ್ತಾರೆ. ಬಹುಶಃ ಪೂರೈಕೆ ಸರಪಳಿಯಲ್ಲಿ ಅಂದ್ರೆ ಸಪ್ಲೈ ಚೈನ್ನಲ್ಲಿ ಏನಾದ್ರೂ ತೊಂದರೆಯಾಗಿ ಕ್ವಾಲಿಟಿ ಕಡಿಮೆಯಾಗಿದೆಯಾ ಅಂತ ನೋಡ್ತಾರೆ. ಅಥವಾ ಮಾರ್ಕೆಟಿಂಗ್ ಟೀಮ್ ಬೇರೆದೇ ಆದ ಗ್ರಾಹಕರನ್ನ ಟಾರ್ಗೆಟ್ ಮಾಡ್ತಿದ್ಯಾ ಅಂತ. ಹೌದು, ಆರ್ಥಿಕತೆಯಲ್ಲಿನ ಬದಲಾವಣೆಗಳು ಜನರ ಕೊಳ್ಳುವ ಶಕ್ತಿಯನ್ನ ಕಡಿಮೆ ಮಾಡಿವ್ಯಾ? ಹೀಗೆ ಒಂದು ಸಮಸ್ಯೆಯ ಬೇರುಗಳನ್ನ ಸಂಪೂರ್ಣ ವ್ಯವಸ್ಥೆಯಾದ್ಯಂತ ಹುಡುಕುವುದೇ ಈ ಸಿಸ್ಟಮ್ಸ್ ಥಿಂಕಿಂಗ್. ಇದು ನಿಜಕ್ಕೂ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಇನ್ನು ಎರಡನೇ ಸ್ತಂಭ ಬಂದು ಕಾಲಿಕ ಚಿಂತನೆ ಅಥವಾ ಟೆಂಪರನ್ ಥಿಂಕಿಂಗ್. ಇದು ಕೂಡ ಅಷ್ಟೇ ಮುಖ್ಯ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ನಮ್ಮ ನಿರ್ಧಾರದ ಪರಿಣಾಮಗಳು ಏನಾಗ್ಬೋದು ಅಂತ ಒಟ್ಟಿಗೆ ವಿಶ್ಲೇಷಿಸುವ ಸಾಮರ್ಥ್ಯ ಇದು. ಇದ್ರಲ್ಲಿ ವಾರನ್ ಬಫೆಟ್ ಅವರ ಉದಾಹರಣೆ ತುಂಬಾ ಚೆನ್ನಾಗಿದೆ ಅಲ್ವಾ? ಎಕ್ಸಾಕ್ಟ್ಲಿ. ಬಫೆಟ್ ಅವರು ಯಾಕೆ ಅಷ್ಟು ಯಶಸ್ವಿ ಹೂಡಿಕೆದಾರರಾಗಿದ್ದಾರೆ ಅಂದ್ರೆ, ಬಹುತೇಕ ಸಿಇಒಗಳು ಕೇವಲ ಮುಂದಿನ 3 ತಿಂಗಳ ಅಂದ್ರೆ ಮುಂದಿನ ಕ್ವಾರ್ಟರ್ನ ಲಾಭದ ಬಗ್ಗೆ ಮಾತ್ರ ಯೋಚಿಸ್ತಾರೆ. ಆದರೆ ಬಫೆಟ್ ಅವರು
5 ವರ್ಷ 10 ವರ್ಷ ಅಥವಾ ದಶಕಗಳ ಟೈಮ್ಲೈನ್ನಲ್ಲಿ ಯೋಜಿಸ್ತಾರೆ. ಶಾರ್ಟ್ ಟರ್ಮ್ನಲ್ಲಿ ಲಾಭ ತರುವ ನಿರ್ಧಾರಗಳು ಲಾಂಗ್ ಟರ್ಮ್ನಲ್ಲಿ ಹೇಗೆ ಅಪಾಯಕಾರಿಯಾಗಬಹುದು ಅಂತ ಅಂದಾಜಿಸುವುದೇ ಈ ಟೆಂಪೊರಲ್ ಥಿಂಕಿಂಗ್. ಸರಿ, ಇನ್ನು ಮೂರನೇ ಸ್ತಂಭ ಪ್ರಾಬಬಿಲಿಸ್ಟಿಕ್ ಥಿಂಕಿಂಗ್ ಅಥವಾ ಸಂಭವನೀಯ ಚಿಂತನೆ. ನಾವು ಸಾಮಾನ್ಯವಾಗಿ ಯಾವುದೇ ನಿರ್ಧಾರ ತಗೊಳ್ಳುವಾಗ ಇದು 100ಕ್ಕೆ 100 ವರ್ಕೌಟ್ ಆಗುತ್ತಾ ಹೌದೋ ಅಲ್ಲವೋ ಅಂತ ಬ್ಲ್ಯಾಕ್ ಅಂಡ್ ವೈಟ್ ಆಗಿ ಯೋಚಿಸ್ತೀವಿ. ಆದ್ರೆ ವಾಸ್ತವದಲ್ಲಿ ಜಗತ್ತು ಹಾಗೆ ಕೆಲಸ ಮಾಡೋದಿಲ್ಲ. ಇದರ ಯಶಸ್ಸಿನ ಸಂಭವನೀಯತೆ ಅಂದ್ರೆ ಪ್ರಾಬಬಿಲಿಟಿ ಎಷ್ಟು ಅಂತ ಯೋಚಿಸ್ಬೇಕು. ಜೆಫ್ ಬೆಜೋಸ್ ಅವರ ಉದಾಹರಣೆಯಂತೆ ಖಂಡಿತ. ಜೆಫ್ ಬೆಜೋಸ್ ಅವರು 90ರ ದಶಕದಲ್ಲಿ ಅಮೆಜಾನ್ ಸ್ಥಾಪಿಸುವಾಗ ಮಾಡಿದ್ದು ಇದನ್ನೇ. ಆಗ ಇಂಟರ್ನೆಟ್ ಕಾಮರ್ಸ್ ಅನ್ನೋದು ಜನರಿಗೆ ಹೊಸದು. ಬೆಜೋಸ್ ಅವರಿಗೆ ಇದು ಯಶಸ್ವಿ ಆಗ್ತದೆ ಎಂಬ ಗ್ಯಾರಂಟಿ ಇರಲಿಲ್ಲ. ಆದ್ರೆ ಇಂಟರ್ನೆಟ್ ಬಳಕೆ ವಿಪರೀತವಾಗಿ ಬೆಳೀತಾ ಇತ್ತು. ಹೌದು, ವರ್ಷಕ್ಕೆ 2300% ಬೆಳೆಯುತ್ತಿರುವುದನ್ನ ಗಮನಿಸಿ ಭವಿಷ್ಯದಲ್ಲಿ ಆನ್ಲೈನ್ ಕಾಮರ್ಸ್ ದೊಡ್ಡದಾಗಿ ಬೆಳೆಯುವ ಸಂಭವನೀಯತೆ ಅತ್ಯಂತ ಹೆಚ್ಚಾಗಿದೆ ಅಂತ ಅವರು ಲೆಕ್ಕ ಹಾಕಿದ್ರು. ಒಂದು ವೇಳೆ ಪ್ರಯತ್ನಿಸದಿದ್ರೆ ಭವಿಷ್ಯದಲ್ಲಿ ಪಡುವ ಪಶ್ಚಾತ್ತಾಪ ಪ್ರಯತ್ನಿಸಿ ಸೋಲುವುದಕ್ಕಿಂತ ದೊಡ್ಡದಾಗಿರುತ್ತೆ ಅನ್ನೋ ಲೆಕ್ಕಾಚಾರವೇ ಅವರ ಈ ಪ್ರಾಬಬಿಲಿಸ್ಟಿಕ್ ಥಿಂಕಿಂಗ್ಗೆ ಸಾಕ್ಷಿ. ಇನ್ನು 4ನೇ ಸ್ತಂಭ ಹತೋಟಿ ಚಿಂತನೆ ಅಥವಾ ಲೆವರೇಜ್ ಥಿಂಕಿಂಗ್. ಇದು ನಮ್ಮ ಶ್ರಮ ಮತ್ತು ಫಲಿತಾಂಶದ ಅನುಪಾತ. ಹೌದು, ನಮ್ಮ ಬಳಿ ಇರುವ ಸೀಮಿತ ಸಮಯ ಮತ್ತು ಎನರ್ಜಿಯನ್ನ ಕಡಿಮೆ ಶ್ರಮದಿಂದ ಅತಿ ಹೆಚ್ಚು ಫಲಿತಾಂಶ ತರುವಂತಹ ನಿರ್ದಿಷ್ಟ ಅಂಶಗಳ ಮೇಲೆ ಮಾತ್ರ ವಿನಿಯೋಗಿಸುವುದು. ನಾವು ದಿನವಿಡೀ ಬ್ಯುಸಿಯಾಗಿದ್ದೀವಿ ಅನ್ನೋದು ಮುಖ್ಯವಲ್ಲ, ಆ ಬ್ಯುಸಿ ಕೆಲಸದಿಂದ ಏನು ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದು ಮುಖ್ಯ. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಅದೇ, ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗುವುದು. ನಾವು ಈ 4 ಸ್ತಂಭಗಳನ್ನ ಥಿಯರಿಟಿಕ್ ಆಗಿ ಅರ್ಥ ಮಾಡ್ಕೊಂಡ್ರು ರಿಯಲ್ ಲೈಫ್ನಲ್ಲಿ ಅಪ್ಲೈ ಮಾಡೋದು ಅಷ್ಟು ಸುಲಭವಲ್ಲ. ಯಾಕೆಂದ್ರೆ ನಮ್ಮ ಮೆದುಳು ಹೊಸ ಸಮಸ್ಯೆಗಳಿಗೂ ಆ ಹಳೆಯ ಪರಿಹಾರಗಳನ್ನೇ ಅಪ್ಲೈ ಮಾಡಕ್ಕೆ ನೋಡುತ್ತೆ. ಇಲ್ಲಿ ಗಮನಾರ್ಹವಾದ ವಿಷಯ ಏನಂದ್ರೆ ನಮ್ಮದೇ ಆಲೋಚನೆಗಳನ್ನ ನಾವು ಪ್ರಶ್ನಿಸುವ ಕಲೆ. ಇದನ್ನೇ ಮೆಟಾಕಾಗ್ನಿಟಿವ್ ಅರಿವು ಅಂತ ಕರೀತಾರೆ. ಸರಳವಾಗಿ ಹೇಳಬೇಕಂದ್ರೆ ನಿಮ್ಮದೇ ಆಲೋಚನೆಗಳನ್ನ ನೀವು ಹೊರಗಿನಿಂದ ನಿಂತು ಗಮನಿಸುವ ಮೂರನೇ ವ್ಯಕ್ತಿಯಂತೆ ವರ್ತಿಸುವುದು. ಅಂದ್ರೆ ನನ್ನ ಈ ತೀರ್ಮಾನದ ಹಿಂದೆ ಯಾವುದಾದರೂ ಭಯವಿದೆಯೇ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಳೋದು. ಹೌದು. ಇದರ ಜೊತೆಗೆ ಬಿಸ್ನೆಸ್ನಲ್ಲಿ ಪ್ರೀಮಾರ್ಟಮ್ ಎಂಬ ಒಂದು ಅದ್ಭುತ ತಂತ್ರವನ್ನ ಬಳಸಬಹುದು. ಒಂದು ನಿಮಿಷ, ಪ್ರೀಮಾರ್ಟಮ್ ಅಂದ್ರೆ ನಾವು ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಅಂತ ಕೇಳಿದ್ದೀವಿ. ಆದರೆ ನಿರ್ಧಾರಗಳಲ್ಲಿ ಪ್ರೀಮಾರ್ಟಮ್ ಅಂದ್ರೆ ಹೇಗೆ ಕೆಲಸ ಮಾಡುತ್ತೆ? ಪೋಸ್ಟ್ ಮಾರ್ಟಮ್ ಅಂದ್ರೆ ರೋಗಿ ಸತ್ತ ಮೇಲೆ ಸಾವಿಗೆ ಕಾರಣ ಹುಡುಕುವುದು. ಆದ್ರೆ ಪ್ರೀಮಾರ್ಟಮ್ ಎಂದ್ರೆ ಯಾವುದಾದರೂ ಒಂದು ಪ್ರಾಜೆಕ್ಟ್ ಆರಂಭಿಸುವ ಮುನ್ನವೇ ಎಲ್ಲರೂ ಒಂದು ಮೀಟಿಂಗ್ ರೂಮ್ನಲ್ಲಿ ಸೇರಿ ಊಹಿಸ್ಕೊಳ್ಳಿ, ಇಂದಿಗೆ ಸರಿಯಾಗಿ 1 ವರ್ಷದ ನಂತರ ನಮ್ಮ ಈ ಪ್ರಾಜೆಕ್ಟ್ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ. ಓ, ಮುಂಚೆನೇ ಫೇಲ್ ಆಗಿದೆ ಅಂತ ಅಂದುಕೊಳ್ಳೋದು. ಹೌದು. ಹಾಗಾದ್ರೆ ಅದು ಯಾಕೆ ಫೇಲ್ ಆಗಿರ್ಬೋದು ಅಂತ ಹಿಂದಿನಿಂದ ಯೋಚಿಸ್ತಾ ಬರೋದು. ಆಗ ಪ್ರತಿಯೊಬ್ಬರೂ ಪ್ಲಾನ್ ಮಾಡುವಾಗ ಕಾಣದಿದ್ದ ಸಮಸ್ಯೆಗಳನ್ನ ಪಟ್ಟಿ ಮಾಡ್ತಾರೆ. ನಮ್ಮ ಕಾಂಪಿಟೇಟರ್ ಹೊಸ ಪ್ರಾಡಕ್ಟ್ ತಂದಿರ್ಬೋದು ಅಥವಾ ಬಜೆಟ್ ಮೀರಾಗಿರ್ಬೋದು. ಹೀಗೆ ಕಣ್ಣಿಗೆ ಕಾಣದ ತಪ್ಪುಗಳನ್ನ ಮೊದಲೇ ಪತ್ತೆ ಹಚ್ಚಲು ಇದು ಸಹಾಯ ಮಾಡುತ್ತೆ. ಇದು ನಿಜಕ್ಕೂ ಪ್ರಬಲವಾದ ತಂತ್ರ. ಯಾಕಂದ್ರೆ ನಮ್ಮ ಮೆದುಳು ಸಂಕೀರ್ಣತೆಯನ್ನ ನಿಭಾಯಿಸಲು ಎಷ್ಟೋ ಬಾರಿ ವ್ಯವಸ್ಥಿತ ತಪ್ಪುಗಳನ್ನ ಮಾಡುತ್ತೆ. ಇವುಗಳನ್ನೇ ಮನೋವಿಜ್ಞಾನದಲ್ಲಿ ಕಾಗ್ನಿಟಿವ್ ಬಯಾಸ್ ಅಥವಾ ಅರಿವಿನ ಪಕ್ಷಪಾತಗಳು ಎನ್ನುತ್ತಾರೆ. ಸರಳವಾಗಿ ಹೇಳ್ಬೇಕೆಂದ್ರೆ ಇವು ನಮ್ಮ ಮೆದುಳು ನಮ್ಗೆ ಹೇಳುವ ಸುಳ್ಳುಗಳು. ಹೌದು, ಮೂಲದಲ್ಲಿ ಇದರ ಬಗ್ಗೆ ವಿವರವಾಗಿ ಚರ್ಚಿಸಿದ್ದಾರೆ. ಉದಾಹರಣೆಗೆ ಕನ್ಫರ್ಮೇಷನ್ ಬಯಾಸ್ ಅಥವಾ ದೃಢೀಕರಣ ಪಕ್ಷಪಾತ. ನಾವು ಒಮ್ಮೆ ಏನನ್ನಾದ್ರೂ ನಂಬಿಬಿಟ್ರೆ ಆ ನಂಬಿಕೆಯನ್ನು ಸಮರ್ಥಿಸುವ ಸಾಕ್ಷಿಗಳನ್ನ ಮಾತ್ರ ನಮ್ಮ ಮೆದುಳು ಹುಡುಕುತ್ತೆ. ನಾವು ನ್ಯೂಸ್ ಪೇಪರ್ ಓದುವಾಗ್ಲೂ ನಮ್ಗೆ ಇಷ್ಟವಾದ ಲೇಖನಗಳನ್ನೇ ಓದ್ತೀವಿ ಅಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ನಂಬಿಕೆಗೆ ವಿರುದ್ಧವಾದ ಎಷ್ಟೇ ದೊಡ್ಡ ಪುರಾವೆಗಳಿದ್ರೂ ಅದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಇನ್ನೊಂದು ಅತ್ಯಂತ ಸಾಮಾನ್ಯವಾದ ಬಯಾಸ್ ಎಂದರೆ ಲಭ್ಯತೆಯ ಹ್ಯೂರಿಸ್ಟಿಕ್, ಅಂದರೆ ಅವೈಲಬಿಲಿಟಿ ಹ್ಯೂರಿಸ್ಟಿಕ್. ನಮ್ಮ ಮೆದುಳು ಯಾವ ಮಾಹಿತಿ ಸುಲಭವಾಗಿ ನೆನ್ಪಿಗೆ ಬರುತ್ತದೆಯೋ ಅದೇ ಜಗತ್ತಿನ ವಾಸ್ತವ ಅಂತ ನಂಬುತ್ತೆ. ಅಂದ್ರೆ ಆ ವಿಮಾನ ಅಪಘಾತದ ಉದಾಹರಣೆ. ಹೌದು. ಎಲ್ಲಾದರೂ ವಿಮಾನ ಅಪಘಾತವಾದ್ರೆ ನ್ಯೂಸ್ ಚಾನೆಲ್ಗಳಲ್ಲಿ ವಾರಗಟ್ಲೆ ಅದನ್ನೇ ತೋರಿಸ್ತಾರೆ. ಆ ದೃಶ್ಯಗಳು ನಮ್ಮ ನೆನ್ಪಿನಲ್ಲಿ ಅಚ್ಚೊತ್ತಿ ಬಿಡ್ತವೆ. ಇದರಿಂದ ವಿಮಾನ ಹತ್ತಲು ವಿಪರೀತ ಭಯ ಶುರುವಾಗುತ್ತೆ. ವಾಸ್ತವದಲ್ಲಿ ವಿಮಾನ ಅಪಘಾತಗಳು ಅತ್ಯಂತ ಅಪರೂಪ. ಆದ್ರೆ ಪ್ರತಿದಿನ ನಮ್ಮ ಕಣ್ಣು ಮುಂದೆ ಇರುವ ಹೃದಯ ರೋಗ ಅಥವಾ ರಸ್ತೆ ಅಪಘಾತಗಳನ್ನ ನಾವು ನಿರ್ಲಕ್ಷಿಸ್ತೀವಿ. ಖಂಡಿತ. ಏಕೆಂದ್ರೆ ಅವು ಬ್ರೇಕಿಂಗ್ ನ್ಯೂಸ್ ಆಗಿ ನಮ್ಮ ಮೆದುಳಿನಲ್ಲಿ ರಿಜಿಸ್ಟರ್ ಆಗಿರಲ್ಲ. ಈ ಲಭ್ಯತೆಯ ಹ್ಯೂರಿಸ್ಟಿಕ್ ನಮ್ಮನ್ನ ಎಷ್ಟು ಸುಲಭವಾಗಿ ದಾರಿ ತಪ್ಪಿಸುತ್ತೆ. ಇನ್ನು ಯೋಜನೆಗಳ ವಿಚಾರಕ್ಕೆ ಬಂದ್ರೆ ಪ್ಲಾನಿಂಗ್ ಫ್ಯಾಲಸಿ ನಮ್ಮನ್ನ ಕಾಡುತ್ತೆ. ಯಾವುದೇ ಒಂದು ಕೆಲಸ
ಅದು ಆಫೀಸ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಪೇಂಟ್ ಮಾಡೋ ಕೆಲಸವೇ ಆಗಿರ್ಬೋದು. ನಾವು ಅಂದುಕೊಂಡದಕ್ಕಿಂತ ಹೆಚ್ಚು ಸಮಯ ತಗೊಳುತ್ತೆ ಅಂತ ಹಿಂದಿನ ಅನುಭವಗಳಿಂದ ತಿಳಿದಿದ್ರೂ ಆದರೂ ನಾವು ಅತಿ ಆಶಾವಾದಿದಿಂದ ಇದು 2 ದಿನದಲ್ಲಿ ಮುಗ್ದು ಹೋಗುತ್ತೆ ಅಂತ ಅಂದಾಜಿಸ್ತೀವಿ. ಹೌದು. ಆದರೆ ಇವೆಲ್ಲಕ್ಕಿಂತ ನನಗೆ ತುಂಬ ಆಸಕ್ತಿದಾಯಕ ಅನಿಸಿದ್ದು ಬಯಾಸ್ ಬ್ಲೈಂಡ್ ಸ್ಪಾಟ್. ನಮ್ಮಲ್ಲಿ ಒಂದು ಗಾದೆ ಇದೆಯಲ್ಲ, ಬೇರೆಯವರ ಕಣ್ಣಲ್ಲಿರೋ ಕಸ ಕಾಣುತ್ತೆ, ಆದರೆ ನಮ್ಮ ಕಣ್ಣಲ್ಲಿರೋ ಮರ ಕಾಣಲ್ಲ ಅಂತ. ಇದು ಅದೇ ರೀತಿ ಕೆಲಸ ಮಾಡುತ್ತೆ. ಇತರರು ಮಾಡೋ ತಪ್ಪುಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತವೆ, ಆದ್ರೆ ನಮ್ಮದೇ ಪಕ್ಷಪಾತಗಳು ನಮ್ಗೆ ಕಾಣೋದಿಲ್ಲ. ನಾವೇನಿದ್ರೂ ಪರ್ಫೆಕ್ಟಾಗಿ ಯೋಚಿಸ್ತಿದೀವಿ ಅಂತ ನಂಬಿರ್ತೀವಿ. ಈ ಅರಿವಿನ ಪಕ್ಷಪಾತಗಳಿಂದ ರಕ್ಷಿಸಿಕೊಳ್ಳಲು ರೆಡ್ ಟೀಮ್ ಅನಾಲಿಸಿಸ್ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಮಿಲಿಟರಿ ಮತ್ತು ದೊಡ್ಡ ಕಂಪನಿಗಳಲ್ಲಿ ಇದನ್ನ ಬಳಸ್ತಾರೆ. ನಮ್ಮದೇ ಐಡಿಯಾಗಳನ್ನ ವಿಮರ್ಶಿಸಲು, ಅದರಲ್ಲಿರುವ ತಪ್ಪುಗಳನ್ನ ಹುಡುಕಿ ಅಟ್ಯಾಕ್ ಮಾಡ್ಲೆಂದೇ ಪ್ರತ್ಯೇಕವಾಗಿ ಒಂದು ಟೀಮನ್ನ ನೇಮಿಸುವುದು. ಅವರು ನಮ್ಮ ಐಡಿಯಾವನ್ನ ವಿರೋಧಿಸುವ ಕೆಲಸವನ್ನೇ ಮಾಡ್ತಾರೆ. ಹೌದು, ನಮ್ಮ ಬಳಿ ಟೀಮ್ ಇಲ್ಲದಿದ್ದರೆ ನಾವೇ ಆ ವಿಮರ್ಶಕರ ಪಾತ್ರ ವಹಿಸಿ, ನಾನು ತಗೊಂಡ ನಿರ್ಧಾರ ತಪ್ಪು ಎಂದು ಸಾಬೀತುಪಡಿಸಲು ನನ್ನ ಬಳಿ ಯಾವ ಸಾಕ್ಷ್ಯಗಳಿವೆ ಅಂತ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳಬೇಕು. ಇದೆಲ್ಲ ಸಾಧ್ಯವಾಗಬೇಕಾದರೆ ನಮ್ಮಲ್ಲಿ ಬೌದ್ಧಿಕ ನಮ್ರತೆ ಅಂದ್ರೆ ಇಂಟೆಲೆಕ್ಚುವಲ್ ಹ್ಯುಮಿಲಿಟಿ ಇರಬೇಕು. ನನ್ನ ಮೊದಲ ಆಲೋಚನೆ ತಪ್ಪಾಗಿರಬಹುದು ಅನ್ನೋ ಅರಿವು. ಖಂಡಿತ. ನನಗೆ ಎಲ್ಲವೂ ಗೊತ್ತಿಲ್ಲ ಅನ್ನೋ ಅರಿವು ಮತ್ತು ಹೊಸ ಪುರಾವೆ ಸಿಕ್ಕಾಗ ನಮ್ಮ ಹಳೆ ನಿಲುವನ್ನ ಬಿಟ್ಟುಕೊಡುವ ನಮ್ಯತೆ. ಆ ಬೌದ್ಧಿಕ ನಮ್ರತೆ ಇದ್ದಾಗಲೇ ನಾವು ಮೆಂಟಲ್ ಮಾಡೆಲ್ಸ್ ಅಥವಾ ಮಾನಸಿಕ ಮಾದರಿಗಳನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ. ಈ ಮೆಂಟಲ್ ಮಾಡೆಲ್ಸ್ ಅಂದ್ರೆ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಲು ಬಳಸುವ ಫ್ರೇಮ್ವರ್ಕ್ಗಳು. ಮೂಲದಲ್ಲಿ ಹೇಳಿರೋ ಹಾಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಒಂದು ಮೆಂಟಲ್ ಮಾಡೆಲ್. ನಾವು ಇದನ್ನ ಕೇವಲ ಬ್ಯಾಂಕ್ ಮತ್ತು ಹಣಕಾಸಿಗೆ ಮಾತ್ರ ಸೀಮಿತಗೊಳಿಸ್ತೀವಿ, ಆದರೆ ವಾಸ್ತವದಲ್ಲಿ ಇದು ಜ್ಞಾನ, ಕೌಶಲ್ಯ ಮತ್ತು ಸಂಬಂಧಗಳಿಗೂ ಅನ್ವಯಿಸುತ್ತೆ. ಪ್ರತಿದಿನ ಕಲಿಯುವ ಸಣ್ಣ ಹೊಸ ವಿಷಯ ದೀರ್ಘಕಾಲದಲ್ಲಿ ಅಗಾಧವಾದ ಜ್ಞಾನವಾಗಿ ಬದಲಾಗುತ್ತೆ. ಹಾಗೆಯೇ ಫೀಡ್ಬ್ಯಾಕ್ ಲೂಪ್ಸ್ ಕೂಡ. ನಮ್ಮ ಆತ್ಮವಿಶ್ವಾಸ ಹೆಚ್ಚಾದಂತೆ ಕಾರ್ಯಕ್ಷಮತೆ ಹೆಚ್ಚಾಗತ್ತೆ, ಅದು ಮತ್ತೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ. ಇದು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್. ಹಾಗಾದ್ರೆ ಈ ಮೆಂಟಲ್ ಮಾಡೆಲ್ಸ್ ಬಳಸೋದ್ರ ನಿಜವಾದ ಅರ್ಥವೇನು? ಇದನ್ನ ನಾವು ಇನ್ನಷ್ಟು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ 2 ರೀತಿಯ ಆಲೋಚನಾ ವಿಧಾನಗಳ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗುತ್ತೆ. ಒಂದು ಅನಾಲಜಿ ಆಧಾರಿತ ಚಿಂತನೆ, ಮತ್ತೊಂದು ಮೊದಲ ತತ್ವಗಳ ಚಿಂತನೆ, ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್. ಬಹುತೇಕರು ಅನಾಲಜಿ ಬಳಸಿ ಯೋಚಿಸ್ತಾರಲ್ವಾ? ಹೌದು. ಹಿಂದೆ ಏನಾಗಿತ್ತು, ಇತರರು ಏನ್ ಮಾಡಿದ್ದಾರೆ ಅಂತ ಹೋಲಿಸಿ ನೋಡಿ ಪರಿಹಾರ ಹುಡುಕ್ತಾರೆ. ಆದ್ರೆ ಫಸ್ಟ್ ಪ್ರಿನ್ಸಿಪಲ್ಸ್ ಥಿಂಕಿಂಗ್ನಲ್ಲಿ ಯಾವುದೇ ಸಮಸ್ಯೆಯನ್ನ ಅದರ ಅತಿ ಮೂಲಭೂತ ಘಟಕಗಳಾಗಿ ವಿಭಜಿಸಲಾಗುತ್ತೆ. ಈ ಫಸ್ಟ್ ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳುವಾಗ ತಕ್ಷಣ ನೆನಪಾಗೋದು ಇಲಾನ್ ಮಸ್ಕ್ ಅವರ ಸ್ಟೋರಿ. ಮಸ್ಕ್ ಅವರು ಸ್ಪೇಸ್ ಎಕ್ಸ್ ಶುರು ಮಾಡುವಾಗ ಬಾಹ್ಯಾಕಾಶಕ್ಕೆ ಹೋಗುವ ರಾಕೆಟ್ಗಳು ಅತ್ಯಂತ ದುಬಾರಿಯೆಲ್ಲೋದು ಇಡೀ ಜಗತ್ತಿನ ನಂಬಿಕೆಯಾಗಿತ್ತು. ಆದರೆ ಮಸ್ಕ್ ಅವರು ಅನಾಲಜಿ ಬಳಸಿ ಯೋಚಿಸಿಲ್ಲ. ಹೌದು, ಅವರು ಒಂದು ರಾಕೆಟ್ ಅಂದ್ರೆ ಭೌತಿಕವಾಗಿ ಏನು, ಅದರಲ್ಲಿರುವ ಕಚ್ಚಾ ವಸ್ತುಗಳೇನು ಅಂತ ಲೆಕ್ಕ ಹಾಕಿದ್ರು. ಅಲ್ಯೂಮಿನಿಯಂ, ಟೈಟಾನಿಯಂ, ಕಾರ್ಬನ್ ಫೈಬರ್, ಈ ಕಚ್ಚಾ ವಸ್ತುಗಳನ್ನ ಮಾರ್ಕೆಟ್ನಲ್ಲಿ ಕೊಂಡ್ರೆ ಅದರ ಮೂಲ ಬೆಲೆ ಎಷ್ಟು ಅಂತ ನೋಡಿದಾಗ ಆ ಕಚ್ಚಾ ವಸ್ತುಗಳ ಬೆಲೆ ಒಟ್ಟು ರಾಕೆಟ್ನ ಬೆಲೆಯ ಕೇವಲ 2% ಮಾತ್ರ ಇತ್ತು. ಎಕ್ಸಾಕ್ಟ್ಲಿ. ಉಳಿದ 98% ಹಣ ಅದು ಕೇವಲ ಒಂದೇ ಮಾತ್ರ ಬಳಸಲು ಸಾಧ್ಯವಾಗಿದ್ರಿಂದ ಪೋಲಾಗ್ತಿತ್ತು. ಇದನ್ನ ಅರಿತ ಮಸ್ಕ್ ಮರುಬಳಕೆ ಮಾಡಬಹುದಾದ ರಾಕೆಟ್ ಕಂಡುಹಿಡಿದು ಇಡೀ ಉದ್ಯಮವನ್ನೇ ಬುಡಮೇಲು ಮಾಡಿದ್ರು. ನೆಟ್ಫ್ಲಿಕ್ಸ್ ಕಥೆಯೂ ಇದೇ ರೀತಿ. ಅವನು ಡಿವಿಡಿ ಬಾಡಿಗೆಗೆ ಕೊಡುವ ಅಂಗಡಿಗಳ ಜೊತೆ ಸ್ಪರ್ಧೆ ಮಾಡ್ಲಿಲ್ಲ. ಜನರಿಗೆ ಬೇಕಾಗಿರೋದು ಪ್ಲಾಸ್ಟಿಕ್ ಡಿಸ್ಕ್ ಅಲ್ಲ, ಮನೋರಂಜನೆ ಎಂಬ ಮೂಲ ತತ್ವವನ್ನ ಅರ್ಥ ಮಾಡಿಕೊಂಡ್ರು. ಹಾಗೆಯೇ ಅಮೆಜಾನ್ ಗ್ರಾಹಕರಿಗೆ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ಬೇಗನೆ ಸಿಗಬೇಕು ಅನ್ನೋ ತತ್ವದ ಮೇಲೆ ಬೆಳೀತು. ಇದೆಲ್ಲ ಕೇಳೋಕೆ ತುಂಬಾ ಸ್ಫೂರ್ತಿದಾಯಕವಾಗಿದೆ. ಆದ್ರೆ ವಾಸ್ತವದಲ್ಲಿ ವಿಪರೀತ ಒತ್ತಡ ಅಥವಾ ಸ್ಟ್ರೆಸ್ ಇದ್ದಾಗ ಈ ಮೆಂಟಲ್ ಮಾಡೆಲ್ಸ್ ಎಲ್ಲ ಮರ್ತೋಗ್ಬಿಡುತ್ತೆ ಅಲ್ವಾ? ನೀವ್ ಹೇಳಿದ್ದು ಸರಿ. ಒತ್ತಡ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಒಂದು ದೊಡ್ಡ ಶತ್ರು. ನಮ್ಗೆ ಆತಂಕ ಎದುರಾದಾಗ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಅಡ್ರಿನಾಲಿನ್ ಬಿಡುಗಡೆ ಆಗುತ್ತೆ. ಇದರಿಂದ ನಮ್ಮ ಮೆದುಳಿನ ತರ್ಕಬದ್ಧವಾಗಿ ಯೋಚಿಸುವ ಭಾಗ ತನ್ನ ಸಾಮರ್ಥ್ಯವನ್ನ ಕಳ್ಕೊಳ್ಳುತ್ತೆ. ನಾವು ಸಂಪೂರ್ಣವಾಗಿ ರಿಯಾಕ್ಟಿವ್ ಮೋಡ್ಗೆ ಹೋಗ್ಬಿಡ್ತೀವಿ. ಹೌದು, ತಕ್ಷಣದ ರಿಲೀಫ್ಗಾಗಿ ಯಾವುದೋ ತಪ್ಪು ನಿರ್ಧಾರ ತಗೊಂಡ್ಬಿಡ್ತೀವಿ. ಅದಕ್ಕೆ ತಾನೇ ಹೇಳೋದು ಕೋಪದಲ್ಲಿರುವಾಗ ನಿರ್ಧಾರ ತಗೋಬಾರ್ದು ಅಂತ. ಇದಕ್ಕೆ ಪರಿಹಾರವಾಗಿ ಮಿಲಿಟರಿ ತಂತ್ರಜ್ಞ ಜಾನ್ ಬಾಯ್ಡ್ ಅವರ OODA ಲೂಪ್ ಅಂದ್ರೆ ಓಡಿಯಾ ಲೂಪ್ ಅನ್ನ ಪ್ರಸ್ತಾಪಿಸಿದ್ದಾರೆ. ಜಾನ್ ಬಾಯ್ಡ್ ಫೈಟರ್ ಪೈಲಟ್ ಆಗಿದ್ದವರು. ಆ ಒತ್ತಡದಲ್ಲಿ ಅವರು ಈ ಫ್ರೇಮ್ವರ್ಕ್ ಬಳಸ್ತಿದ್ರು. ವೀಕ್ಷಿಸಿ,
ದೃಷ್ಟಿಕೋನ ಹೊಂದಿಸಿ, ನಿರ್ಧರಿಸಿ ಮತ್ತು ಕಾರ್ಯನಿರ್ವಹಿಸಿ. ಹೌದು, ಅಬ್ಸರ್ವ್, ಓರಿಯೆಂಟ್, ಡಿಸೈಡ್ ಮತ್ತು ಆಕ್ಟ್. ಇದನ್ನು ನಾವು ತುರ್ತು ಪರಿಸ್ಥಿತಿಗಳಲ್ಲಿ ವ್ಯವಸ್ಥಿತವಾಗಿ ಯೋಚಿಸಲು ಬಳಸಬಹುದು. ಇದರ ಜೊತೆಗೆ 10-10-10 ನಿಯಮ ಕೂಡ ಬಹಳ ಪ್ರಭಾವಶಾಲಿ. ಯಾವುದೇ ನಿರ್ಧಾರ ತಗೊಳ್ಳುವ ಮುನ್ನ ಕೇಳಿಕೊಳ್ಳಿ, ಈ ನಿರ್ಧಾರದ ಬಗ್ಗೆ 10 ನಿಮಿಷಗಳ ನಂತರ ಹೇಗೆ ಅನಿಸುತ್ತೆ, 10 ತಿಂಗಳುಗಳ ನಂತರ ಇದರ ಪ್ರಭಾವವೇನು ಮತ್ತು 10 ವರ್ಷಗಳ ನಂತರ ನೋಡಿದಾಗ ಇದು ಸರಿ ಎನಿಸುತ್ತದೆಯೇ. ಇದು ಕೋಪದಲ್ಲಿ ಬೈಲು ಇಮೇಲ್ ಕಳಿಸುವಾಗ ತುಂಬಾ ಯೂಸ್ ಆಗುತ್ತೆ. 10 ನಿಮಿಷಕ್ಕೆ ಸಮಾಧಾನ ಆಗ್ಬೋದು, ಆದರೆ 10 ತಿಂಗಳಿಗೆ ಸಂಬಂಧವೇ ಹಾಳಾಗಿರುತ್ತೆ. ಹೌದು, ಈ ನಿಯಮ ತಕ್ಷಣದ ಭಾವನಾತ್ಮಕ ಪ್ರತಿಕ್ರಿಯೆಯಿಂದ ನಮ್ಮನ್ನ ಹೊರತರುತ್ತೆ. ಇದೆಲ್ಲದರ ಜೊತೆಗೆ ಸಿಸ್ಟಮ್ಸ್ ಥಿಂಕಿಂಗ್ನ ಆಳವಾದ ಅರಿವು ಕೂಡ ಒತ್ತಡವನ್ನ ನಿಭಾಯಿಸಲು ಸಹಾಯ ಮಾಡುತ್ತೆ. ಮೂಲದಲ್ಲಿ ಡೊನೆಲಾ ಮೆಡೋಸ್ ಅವರ ಲೆವರೇಜ್ ಪಾಯಿಂಟ್ ಸಿದ್ಧಾಂತದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಹೌದು, ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ನಾವು ಎಲ್ಲಿ ಇಂಟರ್ಫಿಯರ್ ಆಗಬೇಕು ಎಂಬುದು ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಚಿಕ್ಕಪುಟ್ಟ ಅಂಕಿಗಳನ್ನ ಬದಲಾಯಿಸಿ ದೊಡ್ಡ ಫಲಿತಾಂಶ ನಿರೀಕ್ಷಿಸ್ತೀವಿ. ಆದ್ರೆ ಅತಿದೊಡ್ಡ ಬದಲಾವಣೆ ಬರುವುದು ಇಡೀ ವ್ಯವಸ್ಥೆಯ ಪ್ಯಾರಡೈಮ್, ಅಂದ್ರೆ ಮೂಲ ನಂಬಿಕೆಗಳನ್ನ ಬದಲಾಯಿಸಿದಾಗ. ರಿಮೋಟ್ ವರ್ಕ್ ಅಥವಾ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ತಂದಾಗ ಇಡೀ ಕಾರ್ಪೊರೇಟ್ ವ್ಯವಸ್ಥೆಯೇ ಬದಲಾದ ಹಾಗೆ. ಖಂಡಿತ. ಈ ಮಟ್ಟದ ಆಲೋಚನಾ ವಿಧಾನ ಅಳವಡಿಸಿಕೊಳ್ಳಬೇಕಾದ್ರೆ ಕೇವಲ ಲಾಜಿಕ್ ಇದ್ರೆ ಸಾಲ್ದು, ನಮ್ಮ ಭಾವನಾತ್ಮಕ ಬುದ್ಧಿವಂತಿಕೆ ಅಥವಾ ಇಕ್ಯೂ ಬಹಳ ಮುಖ್ಯ. ನಾವು ಭಾವನೆಗಳನ್ನ ತರ್ಕಕ್ಕೆ ವಿರೋಧವಾಗಿ ನೋಡ್ತೀವಲ್ವಾ? ಆದರೆ ಆಧುನಿಕ ಮನೋವಿಜ್ಞಾನದ ಪ್ರಕಾರ ಭಾವನೆಗಳೇ ವಾಸ್ತವವಾಗಿ ಮಾಹಿತಿಯ ಅತ್ಯಮೂಲ್ಯ ಮೂಲಗಳು. ಅವುಗಳನ್ನ ಡೇಟಾಗೆ ಬಳಸ್ಕೊಳ್ಬೇಕು. ಅಂದ್ರೆ ಭಯವನ್ನ ಸಿಗ್ನಲ್ ಆಗಿ ನೋಡ್ಬೇಕು. ಹೌದು, ಒಂದು ದೊಡ್ಡ ಹೂಡಿಕೆ ಮಾಡುವಾಗ ಎಲ್ಲೋ ಒಂದು ಆತಂಕ ಕಾಡುತ್ತಿದ್ದರೆ ಈ ಭಾವನೆ ನನಗೆ ಯಾವ ಮಾಹಿತಿಯನ್ನ ನೀಡಲು ಪ್ರಯತ್ನಿಸುತ್ತಿದೆ ಅಂತ ಕೇಳಿಕೊಳ್ಳಬೇಕು. ಆ ಭಯವೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಗ್ರಹಿಸಿದ ಅಪಾಯದ ಸಿಗ್ನಲ್ ಆಗಿರಬಹುದು. ಈ ಭಾವನಾತ್ಮಕ ಬುದ್ಧಿವಂತಿಕೆ ಇತರರ ಮೇಲೆ ಪ್ರಭಾವ ಬೀರಲು ಸಹಾಯ ಮಾಡುತ್ತೆ. ಇಲ್ಲಿ ಮ್ಯಾನಿಪುಲೇಷನ್ ಇಲ್ಲ. ಇದು ಕೇವಲ ಮಾನವನ ಸಹಜ ಮನೋವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳೋದು. ಉದಾಹರಣೆಗೆ ರೆಸಿಪ್ರೋಸಿಟಿ ಅಥವಾ ಪರಸ್ಪರತೆ. ನಾವು ಇತರರಿಗೆ ಚಿಕ್ಕ ಸಹಾಯ ಮಾಡಿದಾಗ ಅವರು ಕೂಡ ಭವಿಷ್ಯದಲ್ಲಿ ನಮಗೆ ಸಹಾಯ ಮಾಡಲು ಒಲವು ತೋರ್ತಾರೆ. ಇನ್ನೊಂದು ಸೋಷಿಯಲ್ ಪ್ರೂಫ್. ಅನಿಶ್ಚಿತತೆಯಲ್ಲಿ ಜನರು ಇತರರು ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಅವರನ್ನೇ ಫಾಲೋ ಮಾಡ್ತಾರೆ. ಹಾಗೆಯೇ ನಷ್ಟದ ಚೌಕಟ್ಟು ಅಥವಾ ಲಾಸ್ ಫ್ರೇಮಿಂಗ್. ಮನುಷ್ಯರಿಗೆ ಹೊಸದಾಗಿ ಏನನ್ನಾದರೂ ಗಳಿಸುವ ಆಸೆಗಿಂತ ಇರುವುದನ್ನ ಕಳೆದುಕೊಳ್ಳುವ ಭಯವೇ ಹೆಚ್ಚು ಪ್ರೇರಣೆ ನೀಡುತ್ತೆ. ನಷ್ಟವನ್ನು ತಪ್ಪಿಸುವಲ್ಲಿ ಇರುವ ಆಸಕ್ತಿ ಲಾಭ ಗಳಿಸುವುದಕ್ಕಿಂತ ದುಪ್ಪಟ್ಟಾಗಿರುತ್ತೆ. ಒಟ್ಟಾರೆಯಾಗಿ ಈ ತಂತ್ರಗಾರಿಕೆಯ ಚಿಂತನೆ ನಿರಂತರವಾಗಿ ಅಭ್ಯಾಸ ಮಾಡಿ ಬೆಳೆಸ್ಕೊಳ್ಬೇಕಾದ ಕೌಶಲ್ಯ. ಶಾರ್ಟ್ಕಟ್ಗಳನ್ನು ಗುರುತಿಸೋದು, ಅರಿವಿನ ಪಕ್ಷಪಾತಗಳಿಂದ ಹೊರಬರೋದು ಮತ್ತು ಫಸ್ಟ್ ಪ್ರಿನ್ಸಿಪಲ್ಸ್ ಆಧಾರದ ಮೇಲೆ ಯೋಚಿಸೋದೇ ಇದರ ರಹಸ್ಯ. ಇದನ್ನ ದೈನಂದಿನ ನಿರ್ಧಾರಗಳಿಂದಲೇ ಕಾರ್ಯಗತಗೊಳಿಸಬೇಕು. ಇದಕ್ಕೆ ಡಿಸಿಷನ್ ಜರ್ನಲ್ ಶುರು ಮಾಡೋದು ಒಂದು ಉತ್ತಮ ಮಾರ್ಗ. ನಾವು ತಗೊಳ್ಳುವ ಪ್ರಮುಖ ನಿರ್ಧಾರ, ಆ ಸಮಯದಿನ ಮನಸ್ಥಿತಿ ಬರೆದಿಟ್ರೆ ಆಲೋಚನಾ ವಿಧಾನದಲ್ಲಿ ಆಗುವ ಬದಲಾವಣೆಯನ್ನ ನೋಡಬಹುದು. ಇದು ಖಂಡಿತ ಒಂದು ಅತ್ಯುತ್ತಮವಾದ ಅಭ್ಯಾಸ. ಆದರೆ ಇದೆಲ್ಲದರ ಕೊನೆಯಲ್ಲಿ ಈ ಚರ್ಚೆ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ತದೆ. ನಾವು ಪ್ಯಾರಡೈಮ್ ಬಗ್ಗೆ ಮಾತಾಡಿದ್ವಲ್ಲ, ಹಾಗಾದ್ರೆ ನಮ್ಮ ಪ್ರಸ್ತುತ ಜೀವನ, ವೃತ್ತಿ ಅಥವಾ ಸಂಬಂಧಗಳನ್ನ ನಿಯಂತ್ರಿಸುತ್ತಿರುವ, ಆದರೆ ನಮಗೆ ಇದುವರೆಗೂ ಅರಿವಿಗೇ ಬಾರದ ಆ ಅಗೋಚರ ಪ್ಯಾರಡೈಮ್ ಯಾವುದು? ನಮ್ಮನ್ನೇ ಅರಿಯದೆ ನಮ್ಮನ್ನ ಬಂಧಿಸಿಟ್ಟಿರುವ ಆ ಅಗೋಚರ ನಿಯಮವನ್ನ ನಾವು ಒಮ್ಮೆ ನಿಂತು ಪ್ರಶ್ನಿಸುವ ಸಮಯ ಬಂದಿದೆಯಾ? ನಿಜಕ್ಕೂ ಅದೊಂದು ಆಳವಾಗಿ ಯೋಚನೆಗೆ ದೂಡುವಂತಹ ಪ್ರಶ್ನೆ. ನಮ್ಮದೇ ಆದ ಅಗೋಚರ ಪ್ಯಾರಡೈಮ್ ಅನ್ನು ಹುಡುಕುವ ಮತ್ತು ಪ್ರಶ್ನಿಸುವ ಪ್ರಚೋದನಾತ್ಮಕ ಯೋಚನೆಯೊಂದಿಗೆ ನಮ್ಮ ಇಂದಿನ ಈ ಡೀಪ್ ಡೈವ್ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ.